ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬೆ ಮಂಡಿಗೆ ಭರ್ಜರಿ ರೆಸ್ಪಾನ್ಸ್. ದಾಳಿಂಬೆ ಬೆಳೆಗಾರರು ಚಿಂತೆಯಿಂದ ಮುಕ್ತಿ. ಬಯಲು ಸೀಮೆ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ದಾಳಿಂಬೆ, ದ್ರಾಕ್ಷಿ, ರೇಷ್ಮೆ ಹೂವುಗಳ ಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ. ಇಲ್ಲಿ ಬೆಳೆಯುವ ದ್ರಾಕ್ಷಿ, ದಾಳಿಂಬೆ ಸೇರಿ ನಾನಾ ಹಣ್ಣುಗಳು ಇಡೀ ರಾಜ್ಯಕ್ಕೆ ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಗೂ ಸಪ್ಲೈ ಆಗುತ್ತೆ. ಆದರೆ ಮಳೆ ಬಿಸಿಲುಗಳಿಗೆ ಹಣ್ಣುಗಳು ಬಾಡಿ ಹೋಗಲಿದ್ದು ಹಣ್ಣುಗಳನ್ನ ಮಾರಾಟ ಮಾಡುವುದೇ ರೈತರಿಗೆ ದೊಡ್ಡ ಚಿಂತೆಯಾಗಿತ್ತು. ಆದರೆ ಇದೀಗ ದಾಳಿಂಬೆ ಬೆಳೆಗಾರರಿಗೆ ಸದ್ಯ ಗುಡ್ ನ್ಯೂಸ್ ಸಿಕ್ಕಿದ್ದು, ಇನ್ನು ದಾಳಿಂಬೆ ಬೆಳೆಯನ್ನ ಮಾರಾಟ ಮಾಡಲು ಅಲಿಯುವುದು ತಪ್ಪಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆಗಾರರ ಸಂಖ್ಯೆ ಹೆಚ್ಚಾಗಿದ್ದು ಜಿಲ್ಲೆಯಲ್ಲಿ ಹೇರಳವಾಗಿ ದಾಳಿಂಬೆಯನ್ನ ಬೆಳೆಯಲಾಗ್ತಾ ಇದೆ. ಹೀಗಾಗಿ ನಗರದ ಬಿಬಿ ರಸ್ತೆಯಲ್ಲಿ ದಾಳಿಂಬೆ ಫ್ರೂಟ್ ಹಬ್ ಮಾರುಕಟ್ಟೆಯನ್ನ ತೆರೆಯಲಾಗಿದ್ದು ರೈತರು ಮುಕ್ತವಾಗಿ ಬಂದು ಹರಾಜಿನಲ್ಲಿ ಭಾಗಿಯಾಗಿ ದಾಳಿಂಬೆಯನ್ನ ಮಾರಾಟ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ದಾಳಿಂಬೆ ಫ್ರೂಟ್ ಹಬ್ ಮಾರುಕಟ್ಟೆಯನ್ನ ಶುರು ಮಾಡಿದ್ದು ರೈತರಿಗೆ ವರದಾನವಾಗಿದೆ. ಇನ್ನು ದಾಳಿಂಬೆ ಬೆಳೆಗಾರರು ಹರಾಜಿನಲ್ಲಿ ಭಾಗಿಯಾಗಿ ಫಸಲಿಗೆ ತಕ್ಕಂತೆ ಉತ್ತಮ ಬೆಲೆಗೆ ದಾಳಿಂಬೆ ಬೆಳೆಯನ್ನ ಮಾರಾಟ ಮಾಡಬಹುದಾಗಿದೆ. ಇದರಿಂದ ರೈತರು ದಾಳಿಂಬೆ ಮಾರಾಟಕ್ಕೆ ಅಲಿಯುವುದು ತಪ್ಪಿದೆ ಹಾಗೂ ರೈತರು ಅನುದಾನವನ್ನ ಪಡೆಯಲು ಸುವರ್ಣಾವಕಾಶ ಸಿಕ್ಕಿದಂತಾಗಿದೆ. ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ವ್ಯಾಪಾರಸ್ಥರು ಮಳೆಯಲ್ಲಿ ಹೋಗಿ ತಕೊಂಡು ಅಲ್ಲಿ ಗಾಡಿಗಳಲ್ಲಿ ಹೋಗ್ಬಿಟ್ಟು ತಗೊಂಡೋಗೋದಕ್ಕೆ ಆಗ್ತಾ ಇಲ್ಲ. ಇವಾಗ ವ್ಯಾಪಾರಸ್ಥರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಗಾಡಿ ಲೋಡ್ ಆಗಬೇಕು, ಇಲ್ಲ ಅಂದ್ರೆ ಬಾಡಿಗೆ ತಲೆ ಮೇಲೆ ಬರುತ್ತೆ. ಅದು ಅಷ್ಟು ಅವ್ರಿಗೆ ಬೇಕಾಗಿರೋ ಅಷ್ಟು ಸರಕು ಅಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಅದರಿಂದ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೆಷ್ಟು ಕೀಳ್ತಾ ಇದ್ದಾರೋ ಈ ಮಳೆ ವಾತಾವರಣ ನೋಡಿಕೊಂಡು ಅಷ್ಟು ಸರಕು ತಗೊಂಡ್ಬರ್ತಾ ಇದ್ದಾರೆ ಇಲ್ಲಿ ಮಂಡಿಗೆ. ಇಲ್ಲಿ ವ್ಯಾಪಾರಸ್ಥರು ಏನಂದ್ರೆ, ಅವ್ರಿಗೆ ಎಷ್ಟು ಬೇಕೋ ಸರಕು ಅಷ್ಟು ಸರಕು ತಗೊಂಡು ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅನುಕೂಲ ಮಂಡಿಯಿಂದ. ಇದು ಹರಾಜುನು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, 100 ಜನ ಬರ್ತಾ ಇದ್ದಾರೆ. 100 ಜನದ ಮುಂದೆ ಹರಾಜು ಆಗ್ತಾ ಇರೋದು. ಇದು ಒಳಕಟ್ಟು ಏನು ಹರಾಜು ಏನಿಲ್ಲ, ಓಪನ್ ಮಾರ್ಕೆಟು ಬಜಾರು. ಇವಾಗ ಸರಕು ಹೆಂಗಂದ್ರೆ, ಆ ಸರಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಕೆಪಾಸಿಟಿಯಿಂದ ಕೂಗ್ತಾರೆ ಜನ. ಅಂದ್ರೆ ರೈತರು ಏನ್ ಅನ್ಕೊಂಡಷ್ಟು ರೇಟ್ ಅವ್ರಿಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವು ಮಳೆ ಇರೋ ಕಾರಣದಿಂದ ವ್ಯಾಪಾರಗಳು ಕಡಿಮೆ ಆಗ್ತಾ ಇದೆ. ಈ ಮಳೆ ಸ್ವಲ್ಪ ನಿಂತ್ರೆ ರೇಟುಗಳು ರೈಸ್ ಆಗ್ತದೆ. ವ್ಯಾಪಾರಸ್ಥರಿಗೂ ರೈತರಿಗೂ ಒಳ್ಳೆ ರೇಟ್ ಸಿಗುತ್ತೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ದಾಳಿಂಬೆ ಬೆಳೆಗಾರರಿಗೆ ಉತ್ತಮ ಅವಕಾಶ ಸಿಕ್ಕಿದ್ದು ರೈತರು ಖುಷಿಯಲ್ಲಿದ್ದಾರೆ. ಅಲ್ಲದೆ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದು ದಾಳಿಂಬೆ ಮಾರಾಟಕ್ಕೆ ಮುಗಿಬೀಳ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.